ಅಲ್ಲ ರೀ, ಇಲ್ಲಿ ಬಹಳ ಸ್ಪಷ್ಟ ಇದೆ. ಅವ್ರು ಹೇಳ್ತಾರ ಒಂದ್ ಕಡೆ ಕಾಂತಾರ ವರದಿಯಲ್ಲ ಇದೆಯಲ್ಲ, ಏನ್ ಹೇಳ್ತಾರ ಅವ್ರು ಅಂತ ಹೇಳಿದ್ರೆ, ಕ್ರಿಶ್ಚಿಯನ್ ಧರ್ಮದ ಜೊತೆ ಹಿಂದೂ ಧರ್ಮದ ಉಪಜಾತಿಗಳನ್ನು ಸೇರಿಸಿ ಈ ರೀತಿ ವರದಿ ನೀಡಲಾಗಿದೆ. ಇದ್ರೆ ಅಲ್ಲ ರೀ, ಸ್ಪಷ್ಟ ಇದೆ ಇಲ್ಲಿ. ಕ್ರಿಶ್ಚಿಯನ್ ಆದಿ ಆಂಧ್ರ ಅಂತ ಬರೆಸಿ, ಕ್ರಿಶ್ಚಿಯನ್ ಆದಿ ದ್ರಾವಿಡ ಅಂತ ಬರೆಸ್ರಿ, ಕ್ರಿಶ್ಚಿಯನ್ ಆದಿ ಕರ್ನಾಟಕ ಅಂತ ಬರೆಸ್ರಿ, ಕ್ರಿಶ್ಚಿಯನ್ ಬಣಜಿಗ ಅಂತ ಬರೆಸ್ರಿ. ಕ್ರಿಶ್ಚಿಯನ್ ಅಲ್ಲ ಯಾಕೆ ಮತಾಂತರ ಆದ್ಮೇಲೆ ಹಿಂದೂ ಧರ್ಮ ಯಾಕೆ ಬೇಕು ಅವರಿಗೆ? ಮತಾಂತರ ಆದ್ಮೇಲೆ ಹಿಂದೂ ಧರ್ಮ ಯಾಕೆ ಬೇಕು ಅವರಿಗೆ? ಕ್ರಿಶ್ಚಿಯನ್ ಯಾಕೆ ಬೇಕು ನಿಮಗೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನೀವು ಕ್ರಿಶ್ಚಿಯನಿಗೆ ಮತಾಂತರ ಆಗ್ತೀರಿ. ಮತಾಂತರ ಆದ್ಮೇಲೆ ನಿಮಗೆ ಫೆಸಿಲಿಟೀಸ್ ಯಾಕೆ ಬೇಕು? ಇದು ನಮ್ಗೆ ಮೂಲಭೂತವಾದಂತ ಪ್ರಶ್ನೆ ಇರುವಂತದ್ದು. ಕ್ರಿಶ್ಚಿಯನ್ ಬ್ರಾಹ್ಮಣ ಅಂತ ಬರ್ಸಿ ಅಂತ ಹೇಳ್ತೀರಿ, ಕ್ರಿಶ್ಚಿಯನ್ ಕುರುಬ ಅಂತ ಹೇಳಿ ಬರ್ಸಿ ಅಂತ ಹೇಳ್ತೀರಿ. ಯಾಕೆ? ಈ ನೀತಿ ಇದೆಯಲ್ಲ, ಇದನ್ನೇ ನಾನು ಖಂಡಿಸ್ತಾ ಇರೋಂಥದ್ದು. ಈ ಮಾನಸಿಕತೆ ಇದೆಯಲ್ಲ, ಇದು ಹೋಗ್ಬೇಕು ಅಂತ ಹೇಳ್ತೀವಿ. ಕ್ರಿಶ್ಚಿಯನ್ ಮಡಿವಾಳ ಅಂತ ಬರ್ಸಿ ಅಂತ ಹೇಳ್ತೀರಿ, ಕ್ರಿಶ್ಚಿಯನ್ ಮಾದಿಗ ಅಂತ ಬರ್ಸಿ ಅಂತ ಹೇಳ್ತೀರಿ, ಕ್ರಿಶ್ಚಿಯನ್ ಬಂಜಾರ ಅಂತ ಹೇಳಿ ಬರ್ಸಿ ಅಂತ ಹೇಳ್ತೀರಿ. ಇದು ಒಂದು ಸರ್ಕಾರ ಮಾಡುವಂತ ಕೆಲಸ ಅಲ್ಲ ಇದು. ಮತಾಂತರ ಆದ್ರೆ ಹೋದ ಅವನು ಅದನ್ನ ಬರ್ಸೋದೇಕೆ ನೀವು? ಆ ಕಾಲಂ ಇತರೆ ಕಾಲಂ ಯಾಕೆ ಬೇಕು ನಿಮಗೆ? ಇಡೀ ಫಾರ್ಮೆಟ್ ಒಳಗಡೆ ಇತರೆ ಯಾಕೆ ಬೇಕು? 100% ಮತಾಂತರ ಆಗಿ ಅಂತ ಹೇಳ್ತಾ ಇದೆ. ನಾವು ನಮ್ಮ ಸಮಾಜ ಹೇಳಿದ್ರು, ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ರು? ಹಿಂದೂ ಧರ್ಮದಲ್ಲಿರುವಂತ ಅನೇಕ ಸಂಗತಿಗಳ ವಿರುದ್ಧ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ. ಹೌದ್ರಿ, ಅದು ಸರಿ ಮಾಡಕ್ಕೆ ಹಿಂದೂ ಸಮಾಜ ಇರುವಂತದ್ದು ಇವತ್ತು. ಅದನ್ನು ಸರಿಯಾಗಲಿಕ್ಕೋಸ್ಕರ ಮಠ ಮಂದಿರಗಳು ಇರುವಂತದ್ದು ಮಾಡ್ತಾ ಇದ್ದಾರೆ ಆ ಕೆಲಸವನ್ನ. ಅದು ಅವ್ರು ಮಾಡ್ತಾರೆ, ಅವ್ರವ್ರ ಧರ್ಮವನ್ನು ಉಳಿಸ್ಕೊಳ್ಳುವಂತ ಕೆಲಸನ ಅವರ ಪರಂಪರೆ ಇರುವಂತವ್ರು ಮಾಡ್ತಾರೆ. ನಿಮಗೆ ಯಾಕೆ ಇಂಟ್ರೆಸ್ಟ್? ಸೋನಿಯಾ ಗಾಂಧಿಗೆ ತೃಪ್ತಿ ಪಡಿಸ್ಲಿಕ್ಕೆ ಈ ಕೆಲಸವನ್ನ ಕುತಂತ್ರದ ಮೂಲಕ ಮಾಡ್ತಾ ಇದ್ದೀರಿ. ಇದು ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ ಸಿದ್ದರಾಮಯ್ಯನವರು ಅಂತ ಹೇಳ್ಬೇಕಲ್ಲ ಯಾರಾದ್ರೂ. ನೀವು ಬುದ್ಧಿ ಇಲ್ಲ ಕಣೆ ಅಂತ ಹೇಳ್ತಾರ ಅವ್ರ ಭಾಷೆನಲ್ಲಿ. ಬುದ್ಧಿ ಇರೋರು ಮಾಡುವಂತ ಕೆಲಸ ಅಲ್ಲ ಇದು ಅಂತ ಗೌರವಯುತವಾಗಿ ನಾನು ಹೇಳ್ತಾ ಇದ್ದೀನಿ. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೂ ದಂಗೆ ಹೇಳುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೂ ಮಾಡ್ತೀನಿ ಅಂತ ಹೇಳಿದಾರೆ.